ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಏ ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ. ಅದಕ್ಕೆ ಇದು ನಾನು ಒಪ್ಕೋತೀನಿ. ಯಾಕೆಂದ್ರೆ ನೀವು ಅವ್ರ ವಿಷಯ ಒಂದು ಜಸ್ಟ್ ಒಂದು ಹ್ಯಾಶ್ ಟ್ಯಾಗ್ ಅಲ್ಲಿ ದಿ ಬಾಸ್ ಅಥವಾ ದರ್ಶನ್ ಅಂತ ಹಾಕ್ಬಿಟ್ರೆ ವ್ಯೂ ಸಿಕ್ಕಾಪಟ್ಟೆ ಬರುತ್ತೆ. ಅದು ಜನ ಅವ್ರು ನೋಡಕ್ ಇಷ್ಟಪಡ್ತಾರೆ. ಬೈಕಂಡ್ ನೋಡ್ತಾರೋ, ಒಳಗೊಂಡು ನೋಡ್ತಾರೋ, ಏನೋ ಒಳ್ಳೆ ಜನ ಅಂತೂ ಅವ್ರ ಸುದ್ದಿ ಅಂತೂ ನೋಡ್ತಾರೆ ಆತರ. ಹೌದು, ನೀವ್ ಎಲ್ಲೇ ನೋಡಿ ನೀವು ಹ್ಯಾಶ್ ಟ್ಯಾಗ್ ಡಿ ಬಾಸ್ ಇಲ್ಲ ಡಿ ಬಾಸ್ ಯಾವ್ದೋ ಒಂದು ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲೂ ಅಷ್ಟೇ ಸರ್. ತಮ್ಲೈನಲ್ಲಿ ದರ್ಶನ್ ಅವ್ರ ಫೋಟೋ ಹಾಕ್ಬಿಟ್ಟು ನೀವೊಂದು ಇದಾಕಿ, ನಿಮ್ಗೆ ಯಾಕೆ ಅದಕ್ಕೆ ಯೂಸ್ ಹೋಗಲ್ಲ. ನೀವೆಲ್ಲೇ ಹೋಗಿ ನನ್ ಯೂಟ್ಯೂಬ್ ತಗೊಳ್ಳಿ ಸರ್, ನನ್ನ ಇನ್ಸ್ಟಾಗ್ರಾಮ್ ತಗೊಳ್ಳಿ, ನಾನು ಬೇರೆ ವಿಡಿಯೋಗಳು ಹಾಕಿದ್ರೆ ಓಡಲ್ಲ. ದರ್ಶನ್ ಅವ್ರ ವಿಡಿಯೋಗಳು ಹಾಕಿದ್ರೆ ರಪ್ ಅಂತ ಓಡಿರುತ್ತೆ ವ್ಯೂಸ್ಗಳು, ಲೈಕ್ಸ್, ವ್ಯೂಸು. ಸರ್ ಅವ್ರಿಗಿರೋ ಗತ್ತದು ಹಿಂಗಂದ್ರೆ ಸಾಕು ವ್ಯೂಸು ದರ್ಶನ್ ಅವ್ರಿಗಿರೋದು. ದರ್ಶನ್ ಅವ್ರ ಅಭಿಮಾನಿಗಳು ಆ ಲೆವೆಲ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದಿರೋ ನೀವು ಎಲ್ಲೇ ಹೋಗಿ ನೋಡ್ಕೊಬನ್ನಿ, ನೀವೆಷ್ಟೇ ಇನ್ಸ್ಟಾಗ್ರಾಮ್ ಪೇಜ್ಗಳು ನೋಡಿ, ದರ್ಶನ್ ಸರ್ ಇರೋ ಫ್ಯಾನ್ ಪೇಜ್ಗಳು, ಇಷ್ಟು ಫ್ಯಾನ್ ಪೇಜ್ಗಳಿದೆ, ಬೇರೆ ಯಾರಿಗೂ ಅಷ್ಟು ಫ್ಯಾನ್ ಪೇಜ್ಗಳಿಲ್ಲ. ಹೌದು, ಫ್ಯಾನ್ ಪೇಜ್ಗಳು ನಾನು ಹೇಳ್ತಾರೆ, ಪೇಜ್ಗಳು ತುಂಬಾ ಇದಾವೆ. ಫ್ಯಾನ್ ಪೇಜಸ್ ಅಂದ್ರೆ ದರ್ಶನ್ ಸರ್ ಅಭಿಮಾನಿ ಹೆಂಗೆ ಗೊತ್ತಾ ಸರ್, ಸಾಫ್ಟ್ ಆಗೂ ಇರ್ತಾರೆ, ಹಾರ್ಡ್ ಆಗೂ ಇರ್ತಾರೆ. ಅವರು ಓಪನ್ ಆಗಿ ಎಲ್ಲ ಮಾತಾಡ್ಬಿಡ್ತಾರೆ, ಇರೋದನ್ನ ಇದ್ದಂಗೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಕೆಲವರಿಗೆ ಕೋಪ ಬರ್ಬೋದು, ಕೆಲವರಿಗೆ ಬೇಜಾರಾಗ್ಬೋದು, ಬಟ್ ಹಾರ್ಟಲ್ಲಿ ಏನು ಇಟ್ಕೊಳ್ಳಲ್ಲ. ಒಳಗಡೆನೇ ಪ್ಲಾನ್ ಮಾಡ್ತಾರೆ ನೋಡಿ, ಅಂತೆಲ್ಲ ನಾವು ನಂಬಲೂಬಾರ್ದು. ಸೈಲೆಂಟ್ ಆಗಿರ್ತಾರೆ ನೋಡಿ, ಅಂತಾರಲ್ಲ ನಾವು ನಂಬಲ್ಲ. ಇರೋದನ್ನ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತೀವಿ. ಅದು ನಿಜಾನೋ ಸುಳ್ಳೋ ಇರೋದನ್ನ ಇಲ್ಲಿ ಇಟ್ಕೊಂಡು ಇರೋದು ಪಟ್ ಅಂತ ಹೇಳ್ಬಿಟ್ಟಿರ್ತೀವಿ. ನಮ್ಗದು ಸ್ವಭಾವ. ಯಾಕಂದ್ರೆ ನಾವು ಅವ್ರಲ್ಲಿ ನೋಡಿದೀವಿ, ಅವರು ಬಂದಿರೋದು ಕಷ್ಟದ ಜೀವನದಲ್ಲೇ, ಅವ್ರ ಹಾದಿನೇ ಅದು, ಅದೇ ಹಾದಿಲಿ ನಾವು ಹೋಗ್ತಾ ಇದೀವಿ ಸರ್, ಅಷ್ಟೇ. ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಮಾಡಿದ್ರಲ್ಲ, ಅದು ಇಟ್ಸ್ ಮೈ ಸೆಲೆಬ್ರಿಟೀಸ್, ದಿ ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಸೊ ಅದನ್ನೆಲ್ಲ ಯಾರಿಗೆ ತಲುಪಿಸಕ್ ಟ್ರೈ ಮಾಡಿದ್ರೆ ಅದು ಆ ಟೈಮಲ್ಲಿ ಕಷ್ಟ, ಬಟ್ ಅಟ್ಲೀಸ್ಟ್ ದಿನಕರ್ ಸರ್ಗ ಆಗ್ಲಿ ಅಥವಾ ದಿನಕರ್ ಸರ್ ನೋಡಿದ್ರು, ಅವರೇ ಪೋಸ್ಟರ್ ಲಾಂಚ್ ಮಾಡ್ಕೊಟ್ರು ನನಗೆ. ಆಮೇಲೆ ನಮ್ಮ ರಕ್ಷಕ್ ಬುಲೆಟ್, ಆಮೇಲೆ ನಮ್ಮ ಯಾರೋ ನಮ್ಮ ವಿನೋದ್ ಪ್ರಭಾಕರ್ ಸರ್, ಎಲ್ಲಾ ಸೆಲೆಬ್ರಿಟಿಗಳು ನೋಡಿದ್ದಾರೆ ಸರ್ ಸಾಂಗ್ ನ. ನೋಡ್ಬಿಟ್ಟು ತುಂಬಾ ಜನ ನಂಗೆ ಮೆಸೇಜ್ ಮಾಡಿದ್ರು, ತುಂಬಾ ಸಾಕು ಈ ವರ್ಷ ಸಾಂಗ್ ಅಂತೂ ನೆಕ್ಸ್ಟ್ ಇಷ್ಟು ವರ್ಷ ಮಾಡಿರೋ ಸಾಂಗ್ ಈ ವರ್ಷ 7 ಮಾಡಿಸ್ದಂಗಿದೆ ಅವ್ರಿಗೆ ಅಂತ ತುಂಬಾ ಜನ ಹೇಳಿದ್ರು ನನಗೆ. ಸಾಕು ಸರ್ ನನಗೆ ವಿನೋದ್ ಸರ್ ಪ್ರೀತಿ ಇದೆ. ಅವರು ಪ್ರತಿ ವರ್ಷ ನಾನು ಸಾಂಗ್ ಮಾಡಿದ್ರು ಸರ್, ನಾನು ಎತ್ಕೊಂಡು ತೋರ್ಸ್ಬೇಕಂತಿಲ್ಲ. ಸಾಂಗ್ ರಿಲೀಸ್ ಆಗಿದ ತಕ್ಷಣ ಪ್ರತಿಯೊಬ್ರು ಸೆಲೆಬ್ರಿಟಿಗಳು ನನ್ನ ಹಾಡು ನೋಡ್ತಾರೆ. ಇವಾಗ ಏನಕ್ಕೆ ಅಂತಂದ್ರೆ ಏನೋ ಒಂದ್ ಇಟ್ಟಿರ್ತಾನೆ ಇದ್ರಲ್ಲಿ ಅಂತ. ಈ ವರ್ಷ ಒಂದ್ ಇಟ್ಟಿದ್ದೆ, ಎಲ್ರಿಗೂ ನೋಡಿ ಒಂದೆರಡು ಲೈನ್ ಹೇಳ್ಬಿಡಿ ಸರ್. ಖಂಡಿತ ಸರ್. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಏ ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನ್ ಕಂಡ, ಕುರ್ಚಿ ಒದ್ರು ನಿಂತ್ರು ಕಂಡ. ಅರೆ ಯಾರೇ, ಅರೆ ಯಾರೇ, ಹೆಸರೇನೆ ತರ್ಕ 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 ತರ್ಕ, ನಾ ಹೇಳ ಗಂಟ ಒಸಿ ನೀ ತರ್ಕ. ಏ ಬರ್ಕ 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 ಬರ್ಕ, ದಿಟ್ಟ ಹೇಳ ಕತ್ತಿನ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಂಡ್ಲ. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಈ ವರ್ಷದ ಸಾಂಗು ಸಖತ್ ವೈರಲ್ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ವೈರಲ್ ಆಗುತ್ತೆ ಈ ಸಾಂಗ್ ಅಂತ. ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲೂ ಆಲ್ಮೋಸ್ಟ್ ಇವತ್ತು ನನ್ನ ನಿಮ್ಮ ವ್ಯೂಸ್ ಎಷ್ಟಾಗಿದೆ ನಿಮ್ ಚಾನಲ್? ಸರಿ, ಆಲ್ಮೋಸ್ಟ್ 3.5 ಲಕ್ಷ ಹೋಗ್ತಾ ಇದೆ ಈಗ ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ 15 ಮಿಲಿಯನ್, ಅಂದ್ರೆ ರೀಲ್ಸ್ ಅಲ್ಲಿ. ಈ ರೀಲ್ ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದು ಆ ಒಂದು ಪೋರ್ಷನ್ ಕಟ್ ಮಾಡಿ ಹಾಕಿದ್ದಾರೆ. ಆ ಪೋರ್ಷನ್ ಹೋಗ್ತಾನೆ ಇದೆ, ಮಿಲಿಯನ್ ಗಟ್ಟಲೆ ಹೋಗ್ತಾನೆ ಇದೆ. ನೆನ್ನೆ ನಾನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಟೋಟಲ್ ಮಾಡಿದಾಗ 15 ಮಿಲಿಯನ್ ಆಗಿತ್ತು ಇನ್ಸ್ಟಾ ಅಲ್ಲಿ. ಅಂದ್ರೆ ವ್ಯೂಸ್ ಅಂತ ಅಲ್ಲ, ನಮ್ಗೆ ಸಾಂಗ್ ರೀಚ್ ಆಗಿದೆ. ಇನ್ನೊಂದು ಕಾಮನ್ ಆಗಿ ಒಂದು 200 ವ್ಯೂಸ್ ಬರ್ತಿರೋ ಒಂದು ಇವತ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ಅಂದಾಗ ಇವರಿಂದ ಮಾತ್ರ ಸಾಧ್ಯ. ನಾನು ಇವತ್ತಿಗೂ ಹೇಳ್ಕೊತೀನಿ, ಗೊತ್ತಾಗಿ ಹೇಳ್ಬಿಡ್ತೀನಿ ನಾನು ಎಲ್ಲ ಕಡೆ. ಇವರಿದ್ರೇನೆ ನನ್ನ ಹಾಡು, ಇವ್ರಿಲ್ಲ ಅಂದ್ರೆ ನನ್ನ ಹಾಡು ಇಲ್ಲ, ನಾನು ಇಲ್ಲ.
ಅದಂತೂ ಸತ್ಯ. ಇವ್ರ ಫ್ಯಾನ್ಸ್ ಇಲ್ಲ ಅಂದ್ರೆ ವಿಪರೀತ್ ಗಂಧಾರ ಇಲ್ಲ. ಇವತ್ತು ಅಭಿಮಾನಿಗಳಿಂದಾನೇ ಇವತ್ತು ಇಲ್ಲಿವರೆಗೂ ಬಂದು ನೀವು ನನ್ನ ಇಲ್ಲಿ ಕುತ್ಕೊಂಡು ನೀವು ಕುತ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ನನಗೆ ಕೊಟ್ಟಿರೋದೆಲ್ಲ ದರ್ಶನ್ ಸರ್ ಅವ್ರ ಅಭಿಮಾನಿ ಗಿಫ್ಟ್ ಅನ್ನೋದಕ್ಕಿಂತ ಭಿಕ್ಷೆ ನನಗಿದೆ. ಇವತ್ತು ನಾನು ಇಷ್ಟು ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ. ನಾನು ಯಾರ ಬಗ್ಗೆನೂ ಜಾಸ್ತಿ ಮಾತಾಡಲ್ಲ ಸರ್. ದರ್ಶನ್ ಅವ್ರ ಬಗ್ಗೆ ಯಾರೇ ಕೇಳಿದ್ರು ನಾನು ಮಾತಾಡ್ತೀನಿ, ಗತ್ತಾಗಿ ಮಾತಾಡ್ತೀನಿ. ಯಾಕೆಂದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತು, ಅವ್ರ ಬಗ್ಗೆ ನನಗೆ ಗೊತ್ತು. ಬೇರೆ ಯಾರ ಬಗ್ಗೆ ಏನೇ ಕೇಳಿ ನಾನು ಮಾತಾಡಲ್ಲ. ಏನಕ್ಕೆಂದ್ರೆ ನನಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ. ಇವ್ರ ಬಗ್ಗೆ ಮಾತ್ರ ನನಗೆ ಜಾಸ್ತಿ ಮಾತಾಡ್ತೀನಿ, ಗತ್ತಾಗಿ ಮಾತಾಡ್ತೀನಿ, ಖುಷಿಯಿಂದ ಮಾತಾಡ್ತೀನಿ. ಸೊ ಹತ್ರದಿಂದ ನೋಡಿದೀರ ಅವ್ರನ್ನ, ಹಂಗಾಗಿ ನೋಡಿದೀನಿ. ಅಂದ್ರೆ ನನ್ನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಹುಡ್ಗ ಏನು, ಇವನ್ ಹೆಂಗೆ, ಯಾವ ತರ ಅಂತ ಅವ್ರಿಗೆ ಗೊತ್ತು. ನಿಯತ್ತು ಅನ್ನೋದು ಅವ್ರಿಗೆ ಗೊತ್ತು. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಬುಕೆಟ್ಗಳು ಹಿಡ್ಕೊಂಡು ನಮ್ಗೆ ಅಭ್ಯಾಸ ಇಲ್ಲ. ಇರೋದ್ರಲ್ಲೇ ಹೋಗ್ತಾ ಇದೀನಿ ಜೀವನ ಮಾಡ್ಕೊಂಡು. ಸಾಕು ಅವ್ರ ಆಶೀರ್ವಾದ. ನನಗೆ ಇನ್ನೇನ್ ಬೇಕು ಸರ್? ಅವ್ರ ಆಶೀರ್ವಾದ ಇದ್ರೆ ಸಾಕು ಸರ್. ನನಗೆ ಬೇರೆ ಏನು ಬೇಡ ಲೈಫಲ್ಲಿ, ಸಾಕು. ಈ ನಿಮ್ಗೆ ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಏನಾದ್ರು ಅಹಿತಕರ ಘಟನೆಗಳು, ಇಂಥ ಕಡೆ ನನಗೆ ಅವಮಾನ ಆಯ್ತಪ್ಪ, ಸಿಕ್ಕಾಬಟ್ಟೆ ಆಯ್ತು ಅನ್ನೋದೇನಾದ್ರು ಹೇಳೋದಾದ್ರೆ? ತುಂಬಾ ಇದೆ ಸರ್. ಅದರ ನನಗೆ ಇವರು ಪರಿಚಯ ಆಗಿಂತ ಮುಂಚೆ ಬಹಳ ಅವಮಾನಗಳು ಪಟ್ಬಿಟ್ಟಿದ್ದೀನಿ. ಎಲ್ಲ ಕೇವಲವಾಗಿ ನೋಡೋರು ನನ್ನ. ಇವ್ರು ಪರಿಚಯ ಆಗಿಂತ ಮುಂಚೆ ಓಕೆ, ಪರಿಚಯ ಆದ್ಮೇಲೆ ನನಗೆ ಇವಾಗ ಯಾರು ಮಾತಾಡಲ್ಲ. ಈಗ ಯಾರು ಹೀಯಾಳಿಸೋದು ಇಲ್ಲ. ಹೀಯಾಳಿಸ್ತಾರೆ ಹೆಂಗೆ ಅಂದ್ರೆ ಕಮೆಂಟ್ ಮೂಲಕ. ಮುಂಚೆ ಏನ್ ಮಾಡೋರು ಅಂದ್ರೆ ಇವನಲ್ಲಿ ಏನ್ ಟ್ಯಾಲೆಂಟ್ ಇದೆ, ಇವನ್ ಏನ್ ಬೆಳೀತಾನೆ, ಇವನ್ ಕೈಲಿ ಏನು ಮಾಡಕ್ಕಾಗಲ್ಲ, ಅಷ್ಟೇ ಇವನ್ ಕತೆ, ಬರೀ ಬಿಲ್ಡಪ್ ಕೊಡ್ತಾನೆ ಅಂತಾನೆ ಹೇಳೋರು ನನ್ಗೆ ಮುಂಚೆ. ನಾನು ಸರಿ ಬಿಡು ಆಯ್ತು, ನಾವೆಲ್ಲ ಆರ್ಕೆಸ್ಟ್ರಾದಲ್ಲಿ ಇರೋರು, ಜನ ಆರ್ಕೆಸ್ಟ್ರಾ ಅಂತಾನೆ ನಮ್ಮನ್ನ ಮಾತಾಡ್ತಾರೆ, ನಮ್ಮನ್ನ ಯಾರು ಬೆಳೆಸ್ತಾರೆ ಅಂತಾನೆ ಅನ್ಕೊಂಡೆ ಬಂದಿದ್ದು ನನ್ನ ಜೀವನದಲ್ಲಿ. ಆಮೇಲೆ ಎರಡು ಇನ್ಸಿಡೆಂಟ್ ಆಗಿದೆ ಸರ್ ನನ್ನ ಲೈಫಲ್ಲಿ. ಒಂದು ಇನ್ಸಿಡೆಂಟ್ ಬಂದು ಒಬ್ರು ನನ್ನ ಸ್ಟುಡಿಯೋ ಒಳಗಡೆ ಕರೆದು ಎರಡೆರಡು ಲೈನ್ ಆಡಿಸ್ಬಿಟ್ಟು ವಾಪಸ್ ಕಳ್ಸಿರೋದು ಇದೆ ನನ್ನ ಲೈಫಲ್ಲಿ. ಬೆಳಗಿಂದ ರಾತ್ರಿವರೆಗೂ ಕಾದು ಹೊರಗಡೆ ಸ್ಟುಡಿಯೋ ಆಚೆ. ಅದೇ ನೀರಿಗೇನೋ ದಾವರ ಆಯ್ತು ಮಧ್ಯಾಹ್ನ ನನಗೆ. ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ. ಆ ಟೈಮಲ್ಲಿ ಸ್ಟುಡಿಯೋ ಒಳಗಡೆ ಕಾಲಿಟ್ಟಿದ್ದು ಅಷ್ಟೇ ನಾನು. ಈ ಯಾವ ನನ್ನ ಒಳಗಡೆ ಬರಕ್ ಹೇಳಿದ್ದು ಅಂತ ಒಂದು ಮಾತು ಹೇಳಿದ್ರು. ಯಾವ ನನ್ನ ಮಗ ನೀನು ಒಳಗಡೆ ಬರಕ್ ಹೇಳಿದ್ದು, ನಡಿ ಆಚೆ ಅಲ್ಲೇ ಕುತ್ಕೋ ಹೋಗಂತ ಕಳಿಸಿದ್ರು ನಾನು. ಅದು ಇವಾಗ್ಲೂ ನನಗೆ ಒಂಥರ ಹೆಂಗಾಗತ್ತೆ ಅಂದ್ರೆ ಇಷ್ಟೇನಾದ್ರು ಲೈಫ್ ಏನೋ. ನಂದವ್ರು ಯಾರು ಕೆಲಸ ಮಾಡೋರು ಅಥವಾ ಒಬ್ರು ಸಿಂಗರ ಅಲ್ಲಿ ಅಲ್ಲ ಬೇರೆ ಯಾರು ಅಂತ ಹೇಳ್ಬಿಡಿ. ಬಟ್ ಅದೇನಂದ್ರೆ ಅವ್ರಿಗೆ ಗೊತ್ತು. ಇವತ್ತು ಅವರು ಎಲ್ಲ ನನ್ನ ಸಾಂಗ್ಸ್ ನೋಡ್ತಾರೆ. ಅವತ್ತಿನ ಕಾಲಕ್ಕೆ ಅವರು ಬೆಳೆದಿದ್ರು, ನಾನು ಕೆಳಗಡೆ ಇದ್ದೆ. ಏನೋ ಅವ್ರು ಚೇರ್ ಮೇಲೆ ಕುತ್ಕೋತಾ ಇದ್ರು, ನಾನು ಕೆಳಗಡೆ ಕುತ್ಕೋತಾ ಇದ್ದೆ. ಸೊ ಇವತ್ತು ನೀವು ನನ್ನ ಚೇರ್ ಮೇಲೆ ಕೂರಿಸಿದ್ದೀರಾ, ಮಾತಾಡ್ತಾ ಇದ್ದೀನಿ, ಗೊತ್ತಾಗಿ ಮಾತಾಡ್ತೀನಿ. ಏನಕ್ಕೆ ಅಂದ್ರೆ ಯಾರಿಗೂ ಯಾವನಿಗೂ ಬಕೆಟ್ ಹಿಡಿದು ನಾನು ಬಂದಿಲ್ಲ ಸರ್. ಇಲ್ಲಿ ಯಾವನಿಗೂ ನನಗೆ ಪೋಷಕ ಕೊಡ್ರಿ ಅಂತ ನಾನು ಯಾವನ ಹತ್ರನೂ ಹೋಗಿಲ್ಲ, ಯಾವನ ಹತ್ರನೂ ಕೇಳಿಲ್ಲ ನಾನು. ಇವತ್ತು ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ಇವ್ರು ಬಂದ್ಮೇಲೆ ನನ್ನ ಲೈಫಲ್ಲಿ ಯಾವನಿಗೂ ಎದುರಲ್ಲ ಇರೋಲ್ಲ. ಸಾವಿರ ಮಾತಾಡ್ತಾರೆ, ಮುಂಚೆ ಸಾವಿರ ಮಾತಾಡೋರು ನನ್ನ ಬಗ್ಗೆ, ನನ್ನನ್ನು ತುಳಿಯೋಕೆ ನೋಡೋರು. ಎಷ್ಟೋ ಜನ ನನ್ನನ್ನ ಹಿಂಗ್ ತೆಳ್ಳೋರೆ ಅಂದ್ರೆ ನನ್ನನ್ನು ಹಿಂಗ್ ನೂಕೋರೆ ಜಾಸ್ತಿ ಅವಾಗ. ಬಟ್ ಇವತ್ತು ಯಾವನಾರು ನಾನು ಹಿಂಗ್ ತೆಳ್ಳಕ್ ಬಂದ್ರು ಗೊತ್ತಾಗಿ ಹಿಂಗ್ ಎದೆ ತಟ್ಟು ನಿಂತ್ಕೋತೀನಿ ಇವತ್ತು. ಏನಕ್ಕೆ ಅಂದರೆ ಕೆಲಸ ಮಾಡಿದ್ದೀನಿ ನಾನು ಬಿಟ್ಟಿಯಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ನಾನು 10 ಸಾಂಗ್ ಮಾಡಿದ್ದೀನಿ. ತಾಕತ್ತಿದ್ರೆ ಮಾಡಕ್ಕೆ ಹೇಳ್ರಿ ಅವನ. ಏನಕ್ಕೆ ಮಾತಿಗೆ ಇವಾಗ ಇದೆಲ್ಲ ಹೇಳ್ತೀನಿ ಅಂದ್ರೆ, ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ನೋವು ಅದು ನನಗೆ ಮಾತ್ರ ಗೊತ್ತು, ಯಾವನಿಗೂ ಗೊತ್ತಿಲ್ಲ. ಇದು ಎಲ್ಲರೂ ಕಷ್ಟಪಟ್ಟು ಬೆಳೆದಿದ್ದಾರೆ ಸರ್. ಎಲ್ಲರೂ ಕಷ್ಟಪಟ್ಟೆ ಬೆಳೆಯೋದು. ಕಷ್ಟಪಟ್ಟು ನೀನು ಒಂದು ಲೆವೆಲ್ಗೆ ಬಂದು ನಿಂತ್ಕೊಂಡಾಗ ನೀನು ಕಷ್ಟದಲ್ಲಿ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ನಾನು ಕಷ್ಟದಿಂದಾನೇ ಬಂದಿರೋದು. ಯಾವನನ್ನ ಯಾರಾದ್ರೂ ಕಲಾವಿದರು ಬಂದಾಗ ಅವ್ರಿಗೆ ಏನ್ ವ್ಯಾಲ್ಯೂ ಕೊಡ್ಬೇಕು, ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ನೀನು ಅಲ್ಲಿಂದಾನೇ ಬಂದಿರ್ತೀಯ. ನೀನು ಸ್ಟಾರ್ ಆಗ್ಬೇಕು ಅಂದ್ರೆ, ನೀನು ಒಂದ್ ಲೆವೆಲ್ಗೆ ಬಂದು ನಿಂತ್ಕೋಬೇಕು ಅಂದ್ರೆ ಅಲ್ಲಿಂದನೇ ಬಂದಿರೋದು. ಎಲ್ರಿಗೂ ವ್ಯಾಲ್ಯೂ ಕೊಡಿ. ಯಾಕೆ ಕೊಡಲ್ಲ ನೀವು ಅನ್ನೋದು ನನಗೆ. ಯಾರೇ ಬರ್ಲಿ ಸರ್, ನೀವು ಬಂದ್ರಿ, ನಿಮ್ಗೆ ನಾನು ಒಂದು ವ್ಯಾಲ್ಯೂ ಕೊಟ್ಟಾಗ ನೀವು ಲೈಫ್ ಹಂಗೆ ನನ್ನ ನೆನ್ಸ್ಕೊಳ್ತೀರಾ. ನಿಮ್ಗೆ ನಾನು ವ್ಯಾಲ್ಯೂನೇ ಕೊಟ್ಟಿಲ್ಲ ಅಂದ್ರೆ ನೀವು ನಾನು ಏನ್ ಮಾಡ್ತೀರಾ, ಉಳ್ಕೊಂಡು ಹೋಗ್ತೀರಾ ನೀವು. ಇವನ ಹತ್ರ ನಾವು ಬಂದ್ವಿ ಅಂತ. ಅಂಥದ್ದು ಯಾವತ್ತು ನಾವು ಅನ್ನಿಸ್ಕೋಬಾರ್ದಂತೆ. ಸೂಪರ್ ಲೈನ್ ಸರ್. ನಾಳೆ ಯಾರು ಹೆಂಗ್ ಬೇಕಾದ್ರೂ ಬೆಳಿಬಹುದು ಸರ್. ಅವನು ಸಾಫ್ಟ್ ಆಗಿದ್ದು, ಅವನ ಪ್ರೀತಿ ವಿಶ್ವಾಸನೇ ಕೊನೆವರೆಗೂ ನಿಮ್ಮನ್ನು ಕಾಯೋದು. ಅವ್ನ ದಾನ ಧರ್ಮನೇ ಕೊನೆವರೆಗೂ ನಿಮ್ಮನ್ನು ಕಾಯೋದು. ಒಬ್ಬರಿಗೆ ನೀನ್ ವ್ಯಾಲ್ಯೂ ಕೊಟ್ಟಾಗ್ಲೇ ನಿನ್ನ ಕೊನೆವರೆಗೂ ಕಾಯೋದು. ನೀನ್ ಬಂದ್ಬಿಟ್ಟು ನೀನು ನಾನ್ ದೌಲತ್ತು ಅಂತ ಹಿಂಗ್ ಅಂದ್ರೆ ಸಾಕು, ಹಿಂಗೇ ಡೌನ್ ಆಗ್ಬಿಟ್ಟಿರ್ತೀನಿ ನೀನೊಂದಿನ. ಆಗ್ಬಿಟ್ಟವ್ರೆ ಎಷ್ಟೋ ಜನ ನೋಡಿದೀನಿ ಕಣ್ಣಾರೆ. ಅದಕ್ಕೇನೆ ನೀನ್ ಎಷ್ಟೇ ಮೆರೆದ್ರು, ಎಷ್ಟೇ ದೊಡ್ಡದಾಗಿ ಬೆಳೆದ್ರು
ಆ ಒಂದು ಸಾಫ್ಟ್ ವೇ ಕಾರ್ನರ್ ಅದು ಇರಬೇಕು. ಯಾರೇ ಬಂದು ಕಲಾವಿದ್ರು ಬಂದು ಪ್ರೀತಿಯಿಂದನೇ ಮಾತಾಡಿಸ್ಬಿಟ್ಟು ಕಳಿಸ್ಬೇಕು. ನೀನ್ ದೌಲತ್ತು ನೀನ್ ಬೆಳೆದು ಬಿಟ್ಟಿದ್ಯಾ ಅನ್ಬಿಟ್ಟ ಈ ನಡಿ ಆಚೆ ಅಂದ್ರೆ ನಾಳೆ ದಿನ ನಮಗೂ ಬರಲ್ವ ಸರ್ ಚಾನ್ಸು? ಇವ್ರಿಗೆ ಬಂದಿಲ್ವಾ ಸರ್ ಚಾನ್ಸ್? ಇವಾಗ ಅಲ್ಲಿ ಕರೀತಾ ಇದ್ರಲ್ವ ಸರ್ ಇವರು ಚಾಪಲ್ಲೆ ಮಲಗ್ತಾ ಇದ್ರಲ್ವ ಸರ್ ಇವತ್ತು? ಅದನ್ನ ಹೇಳೋದು, ಯಾವನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಯಾರನ್ನೂ ಅಷ್ಟೇ. ಈಗ ನೀವೇ ಯೂಟ್ಯೂಬರ್ಸ್, ಇವತ್ತು ಎಷ್ಟೋ ಜನ ಪಾಪ ನೀವು ಕೂಡ ಬೆಳಗ್ಗೆಯಿಂದ ಓಡಾಡ್ತಿರ್ತೀರಾ ನ್ಯೂಸ್ಗೋಸ್ಕರ. ಎಷ್ಟೋ ಜನ ನಿಮ್ಗೆ ಸೀನಿಯರ್ ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಮನ್ನ ಆಡ್ಕೊಂಡಿರ್ತಾರೆ. ಬಟ್ ಇವತ್ತು ನೀವು ಹಿಂಗಿರ್ಬೋದು, ಇನ್ನೇ 1 ವರ್ಷ ಬಿಟ್ಟು ನೋಡಿ ನೀವು ಒಂದ್ ಲೆವೆಲ್ ಬಂದ್ಬಿಟ್ಟಿರ್ತೀರ. ಅವಾಗ ನೀವು ಗತ್ತಾಗಿ ಹೇಳ್ತೀರಾ ನೋಡ ಅಂತ. ಇದು ವ್ಯಾಲ್ಯೂ ಅಂದ್ರೆ ಎಲ್ಲಾನು ಅದೇ ಲೆವೆಲ್ ಅಲ್ಲಿ ನೋಡ್ಬೇಕು ಸರ್. 0 ಇಂದನೇ ಹೀರೋ ಆಗ್ಬೇಕು ಸರ್. 0 ಸಬ್ಸ್ಕ್ರೈಬರ್ ಇಂದಾನೆ ಇವತ್ತು ಲಕ್ಷಾಂತರ ಸಬ್ಸ್ಕ್ರೈಬರ್ಸ್, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಎಲ್ರೂ ಹೇಳೋದಿದೆ, ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡ್ಸ್ರೆ ಏನಾಗ್ಬಿಡುತ್ತೆ ನಿಮ್ಗೆ? ಒಬ್ಬ ಕಸ ಎತ್ತವನಿಗೂ ನೀವು ಅದೇ ಪ್ರೀತಿ ಕೊಡ್ಬೇಕು, ಸ್ಟಾರ್ ಆದವನಿಗೂ ಅದೇ ಪ್ರೀತಿ ಕೊಡ್ಬೇಕು. ಎರಡೂ ಈಕ್ವಲ್ ಸರ್. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ವಲ್ಲ. ಇದು ಪೌರಕಾರ್ಮಿಕರ ಕೆಲಸ ಬೆಳಗ್ಗೆ ಮಾಡಕ್ಕಾಗತ್ತಾ ನಿಮ್ ಕೈಯಲ್ಲಿ? ಯಾವನ್ ಕೈಲೂ ಆಗಲ್ಲ. ನಮ್ಮ ಮನೆ ಕಸ ನಾನು ಎತ್ಕೊಂಡೋಗಿ ಹಾಕ್ಬಿಡ್ತೀನಿ. ಎತ್ಕೊಂಡೋಗಿ ಏನ್ ಮಾಡ್ತೀನಿ, ಬೆಳಗ್ಗೆ ಬರ್ತಾರೆ ಹಾಕ್ತಿವಿ ನಾವು. ಎಲ್ಲಾದ್ರಲ್ಲೂ ಇರ್ಬೇಕು ಸರ್. ಇಲ್ಲಿ ಮನುಷ್ಯ ಅವಾಗ್ಲೇ ಮನುಷ್ಯ ಅನ್ನೋದು. ಕಷ್ಟ ಸುಖ ನೋವು ನಲಿವು ಅನ್ನೋದು ಭಗವಂತ ಕೊಟ್ಟಿರೋದು ಇದೇ ರೀಸನ್ಗೆ. ಇಷ್ಟು ನಾನು ಹೇಳಕ್ ಇಷ್ಟಪಡೋದು. ಅಂದ್ರೆ ಕೈ ಘಟನೆ ಅಂದ್ರೆ ಗೊತ್ತಾ, ಎಷ್ಟೋ ಚಾನಲ್ ಅಲ್ಲಿ ಕೆಲಸ ಮಾಡಿದೀನಿ ನಾನು.